ವಾನಿನಲ್ಲಿ ಹಾರಾಡಬೇಕು, ಆಕಾಶದ ಮೇಲಿಂದ ತಮ್ಮೂರು ನೋಡಬೇಕು ಎನ್ನುವಂತ ಕನಸು ಎಲ್ರಿಗೂ ಇರುತ್ತೆ. ಈ ಕನಸು ಸಾಗರ ಜನರ ಪಾಲಿಗೆ ನನಸಾಗ್ತಾ ಇದೆ. ಪ್ರಸಿದ್ಧ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಪ್ರಯುಕ್ತ ಹೆಲಿ ಟೂರಿಸಂ ಆಯೋಜನೆಯನ್ನ ಮಾಡಿದ್ದು ಎಲ್ಲರನ್ನ ಕೂಡ ಇದು ಸೆಳೀತಾ ಇದೆ. ರಾಜ್ಯದ ಎರಡನೇ ಅತಿದೊಡ್ಡ ಮಾರಿ ಜಾತ್ರೆ ಎಂದೇ ಖ್ಯಾತಿಯಾಗಿರುವ ಶಿವಮೊಗ್ಗ ಜಿಲ್ಲೆಯ ಸಾಗರದ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಈ ಬಾರಿ ಅದ್ದೂರಿಯಾಗಿ ನಡೆಯುತ್ತಿದೆ. ಜೊತೆಗೆ ಹಲವು ವಿಶೇಷತೆಗಳಿಂದ ಕೂಡಿದೆ. ಅದರಲ್ಲಿ ಈ ಬಾರಿಯ ಪ್ರಮುಖ ಆಕರ್ಷಣೆ ಅಂದ್ರೆ ಈ ಹೆಲಿ ಟೂರಿಸಂ. ಸಾಗರದಲ್ಲಿ ಮಾರಿಕಾಂಬಾ ಜಾತ್ರಾ ಮಹೋತ್ಸವ, ಲಕ್ಷಾಂತರ ಭಕ್ತರನ್ನು ಸೆಳೆದ ಹೆಲಿ ಟೂರಿಸಂ. ಜಾತ್ರೆಯಲ್ಲಿ ತೊಟ್ಟಿಲು, ಬ್ರೇಕ್ ಡ್ಯಾನ್ಸ್, ಸರ್ಕಸ್ಗಳು, ಬೈಕ್ ಸ್ಟಂಟ್ಗಳು ಸಹಜ. ಆದರೆ ಈ ಬಾರಿಯ ಸಾಗರ ಮಾರಿಕಾಂಬಾ ಜಾತ್ರೆಯಲ್ಲಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಹೆಲಿ ಟೂರಿಸಂ ಆಯೋಜನೆ ಮಾಡಲಾಗಿದೆ. ಇದು ಹೆಚ್ಚು ಹೆಚ್ಚು ಜನರನ್ನ ಸೆಳೆಯುತ್ತಿದೆ. ಜನರು ಹೆಲಿಕಾಪ್ಟರ್ನಲ್ಲಿ ಒಂದು ರೈಡ್ ಹೋಗಬೇಕು ಎಂಬ ಕಾರಣಕ್ಕೆ ಜಾತ್ರೆಗೆ ಬರ್ತಿದ್ದಾರೆ. ಸಾಗರದ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಕಿರಣ್ ದೊಡ್ಮನೆ ಎನ್ನುವ ಯುವಕನ ನೇತೃತ್ವದಲ್ಲಿ ಈ ಹೆಲಿಕಾಪ್ಟರ್ ಟೂರಿಸಂ ರೈಡ್ ಆಯೋಜಿಸಲಾಗಿದೆ. ಹೆಲಿಕಾಪ್ಟರ್ ಮೇಲೆ ಹತ್ತಿರಲಿಲ್ಲ, ವಿಮಾನಗಳಲ್ಲಿ ಬೇಕಾದ ಸತಿ ಹತ್ತಿದ್ವಿ. ಹೆಲಿಕಾಪ್ಟರ್ ಮೇಲೆ ಹತ್ತೋದು ನಮ್ದೊಂದು ಅದೃಷ್ಟ ಅನ್ಸುತ್ತೆ. ಆದ್ರೆ ಬಹಳ ಚೆನ್ನಾಗಿತ್ತು ಹೆಲಿಕಾಪ್ಟರ್ ಮೇಲೆ ಹತ್ತಲ್ಲ. ಒಂಥರ ಖುಷಿ ಆಯ್ತು ಇಡೀ ಊರು ನೋಡ್ಲಿಕ್ಕೆ. ಚೆನ್ನಾಗಿತ್ತು, ಒಳ್ಳೆ ಅನುಭವ. ಇನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೆಲಿಕಾಪ್ಟರ್ನಲ್ಲಿ ಮೊದಲ ರೈಡ್ ನಡೆಸುವ ಮೂಲಕ ಹೆಲಿ ಟೂರಿಸಂಗೆ ಚಾಲನೆ ನೀಡಿದರು. ಬಳಿಕ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಹೆಲಿಕಾಪ್ಟರ್ನಲ್ಲಿ ರೈಡ್ ಮಾಡುತ್ತಿದ್ದಾರೆ. ಸಾಗರ ಸಿಟಿ, ಸಿಗಂದೂರು ಬ್ರಿಡ್ಜ್, ಸಿಗಂದೂರು ದೇವಸ್ಥಾನ ಹಾಗೂ ಜೋಗ ಹೀಗೆ 4-5 ಪ್ಲೇಸ್ಗಳ ರೈಡಿಂಗ್ ಇದೆ. ಇದಕ್ಕೆ ಹಣ ಪಾವತಿಸಬೇಕು. ಆದರೂ ಕೂಡ ಜನರು ಜೀವನದಲ್ಲಿ ಒಮ್ಮೆಯಾದರೂ ಹೆಲಿಕಾಪ್ಟರ್ ರೈಡ್ ಮಾಡಬೇಕು ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಹಾರಾಟ ನಡೆಸುತ್ತಿದ್ದಾರೆ. ಫಸ್ಟ್ ಟೈಮ್ ಹೆಲಿಕಾಪ್ಟರ್ ಅಲ್ಲಿ ಇವತ್ತು ಸಾಹೇಬ್ರ ಜೊತೆಗೆ ಹೋಗೋ ಅವಕಾಶ ಸಿಕ್ತು. ಸಾಹೇಬ್ರ ಉದ್ಘಾಟನೆ ಟ್ರಿಪ್ ಅಲ್ಲೇ ನಾನು ಅವ್ರ ಜೊತೆಗೆ ಹೋಗಿದ್ದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾವು ಫ್ಲೈಟ್ ಅಲ್ಲಿ ಯಾವ್ದು ಬೇಕಾದ್ರೂ ಹೋಗ್ಬೋದು, ಆದ್ರೆ ಹೆಲಿಕಾಪ್ಟರ್ ಅಲ್ಲಿ ಹೋಗೋದು ಕಷ್ಟ. ಅಂದ್ರೆ ಈ ತರದ್ದು ಅರೇಂಜ್ ಮಾಡಿದ್ರೆ ಮಾತ್ರ ಸಾಧ್ಯ ಇದೆ. ಅದು ಈ ಸರಿ ಮಾರಿ ಜಾತ್ರೆಯಲ್ಲಿ ಕಿರಣ್ ದೊಡ್ಮನೆ ಅವರು ಒಂದು ರಿಸ್ಕ್ ತಂದು ಒಂದು ಇದು ಮಾಡಿದ್ದಾರೆ. ಈ ಹೆಲಿ ಟೂರಿಸಂ ಆಯೋಜನೆಯಿಂದ ಜೀವನದಲ್ಲಿ ಹೆಲಿಕಾಪ್ಟರ್ನಲ್ಲಿ ಹಾರುವ ಕನಸನ್ನೇ ಕಾಣದವರ ಕನಸು ನನಸಾಗಿದೆ. ಸಾಗರ ಸೇರಿ ಮಲೆನಾಡಿನ ಅನೇಕ ಜನರು ಹೆಲಿಕಾಪ್ಟರ್ ರೈಡ್ಗಾಗಿ ಮಾರಿ ಜಾತ್ರೆಗೆ ಬರ್ತಿದ್ದಾರೆ. ಬಾನೆತ್ತರಕ್ಕೆ ಹಾರಿ ತಮ್ಮ ಊರಿನ ವಿಹಂಗಮ ನೋಟ ನೋಡಿ ಸಂತೋಷ ಪಡುತ್ತಿದ್ದಾರೆ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಾನಿನಲ್ಲಿ ಹಾರಾಡಬೇಕು, ಆಕಾಶದ ಮೇಲಿಂದ ತಮ್ಮೂರು ನೋಡಬೇಕು ಎನ್ನುವಂತ ಕನಸು ಎಲ್ರಿಗೂ ಇರುತ್ತೆ. ಈ ಕನಸು ಸಾಗರ ಜನರ ಪಾಲಿಗೆ ನನಸಾಗ್ತಾ ಇದೆ. ಪ್ರಸಿದ್ಧ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಪ್ರಯುಕ್ತ ಹೆಲಿ ಟೂರಿಸಂ ಆಯೋಜನೆಯನ್ನ ಮಾಡಿದ್ದು ಎಲ್ಲರನ್ನ ಕೂಡ ಇದು ಸೆಳೀತಾ ಇದೆ. ರಾಜ್ಯದ ಎರಡನೇ ಅತಿದೊಡ್ಡ ಮಾರಿ ಜಾತ್ರೆ ಎಂದೇ ಖ್ಯಾತಿಯಾಗಿರುವ ಶಿವಮೊಗ್ಗ ಜಿಲ್ಲೆಯ ಸಾಗರದ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಈ ಬಾರಿ ಅದ್ದೂರಿಯಾಗಿ ನಡೆಯುತ್ತಿದೆ. ಜೊತೆಗೆ ಹಲವು ವಿಶೇಷತೆಗಳಿಂದ ಕೂಡಿದೆ. ಅದರಲ್ಲಿ ಈ ಬಾರಿಯ ಪ್ರಮುಖ ಆಕರ್ಷಣೆ ಅಂದ್ರೆ ಈ ಹೆಲಿ ಟೂರಿಸಂ. ಸಾಗರದಲ್ಲಿ ಮಾರಿಕಾಂಬಾ ಜಾತ್ರಾ ಮಹೋತ್ಸವ, ಲಕ್ಷಾಂತರ ಭಕ್ತರನ್ನು ಸೆಳೆದ ಹೆಲಿ ಟೂರಿಸಂ. ಜಾತ್ರೆಯಲ್ಲಿ ತೊಟ್ಟಿಲು, ಬ್ರೇಕ್ ಡ್ಯಾನ್ಸ್, ಸರ್ಕಸ್ಗಳು, ಬೈಕ್ ಸ್ಟಂಟ್ಗಳು ಸಹಜ. ಆದರೆ ಈ ಬಾರಿಯ ಸಾಗರ ಮಾರಿಕಾಂಬಾ ಜಾತ್ರೆಯಲ್ಲಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಹೆಲಿ ಟೂರಿಸಂ ಆಯೋಜನೆ ಮಾಡಲಾಗಿದೆ. ಇದು ಹೆಚ್ಚು ಹೆಚ್ಚು ಜನರನ್ನ ಸೆಳೆಯುತ್ತಿದೆ. ಜನರು ಹೆಲಿಕಾಪ್ಟರ್ನಲ್ಲಿ ಒಂದು ರೈಡ್ ಹೋಗಬೇಕು ಎಂಬ ಕಾರಣಕ್ಕೆ ಜಾತ್ರೆಗೆ ಬರ್ತಿದ್ದಾರೆ. ಸಾಗರದ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಕಿರಣ್ ದೊಡ್ಮನೆ ಎನ್ನುವ ಯುವಕನ ನೇತೃತ್ವದಲ್ಲಿ ಈ ಹೆಲಿಕಾಪ್ಟರ್ ಟೂರಿಸಂ ರೈಡ್ ಆಯೋಜಿಸಲಾಗಿದೆ. ಹೆಲಿಕಾಪ್ಟರ್ ಮೇಲೆ ಹತ್ತಿರಲಿಲ್ಲ, ವಿಮಾನಗಳಲ್ಲಿ ಬೇಕಾದ ಸತಿ ಹತ್ತಿದ್ವಿ. ಹೆಲಿಕಾಪ್ಟರ್ ಮೇಲೆ ಹತ್ತೋದು ನಮ್ದೊಂದು ಅದೃಷ್ಟ ಅನ್ಸುತ್ತೆ. ಆದ್ರೆ ಬಹಳ ಚೆನ್ನಾಗಿತ್ತು ಹೆಲಿಕಾಪ್ಟರ್ ಮೇಲೆ ಹತ್ತಲ್ಲ. ಒಂಥರ ಖುಷಿ ಆಯ್ತು ಇಡೀ ಊರು ನೋಡ್ಲಿಕ್ಕೆ. ಚೆನ್ನಾಗಿತ್ತು, ಒಳ್ಳೆ ಅನುಭವ. ಇನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೆಲಿಕಾಪ್ಟರ್ನಲ್ಲಿ ಮೊದಲ ರೈಡ್ ನಡೆಸುವ ಮೂಲಕ ಹೆಲಿ ಟೂರಿಸಂಗೆ ಚಾಲನೆ ನೀಡಿದರು. ಬಳಿಕ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಹೆಲಿಕಾಪ್ಟರ್ನಲ್ಲಿ ರೈಡ್ ಮಾಡುತ್ತಿದ್ದಾರೆ. ಸಾಗರ ಸಿಟಿ, ಸಿಗಂದೂರು ಬ್ರಿಡ್ಜ್, ಸಿಗಂದೂರು ದೇವಸ್ಥಾನ ಹಾಗೂ ಜೋಗ ಹೀಗೆ 4-5 ಪ್ಲೇಸ್ಗಳ ರೈಡಿಂಗ್ ಇದೆ. ಇದಕ್ಕೆ ಹಣ ಪಾವತಿಸಬೇಕು. ಆದರೂ ಕೂಡ ಜನರು ಜೀವನದಲ್ಲಿ ಒಮ್ಮೆಯಾದರೂ ಹೆಲಿಕಾಪ್ಟರ್ ರೈಡ್ ಮಾಡಬೇಕು ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಹಾರಾಟ ನಡೆಸುತ್ತಿದ್ದಾರೆ. ಫಸ್ಟ್ ಟೈಮ್ ಹೆಲಿಕಾಪ್ಟರ್ ಅಲ್ಲಿ ಇವತ್ತು ಸಾಹೇಬ್ರ ಜೊತೆಗೆ ಹೋಗೋ ಅವಕಾಶ ಸಿಕ್ತು.
ಸಾಹೇಬ್ರ ಉದ್ಘಾಟನೆ ಟ್ರಿಪ್ ಅಲ್ಲೇ ನಾನು ಅವ್ರ ಜೊತೆಗೆ ಹೋಗಿದ್ದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾವು ಫ್ಲೈಟ್ ಅಲ್ಲಿ ಯಾವಾಗ ಬೇಕಾದ್ರೂ ಹೋಗ್ಬೋದು, ಆದ್ರೆ ಹೆಲಿಕಾಪ್ಟರ್ ಅಲ್ಲಿ ಹೋಗೋದು ಕಷ್ಟ. ಅಂದ್ರೆ ಈ ತರದ್ದು ಅರೇಂಜ್ ಮಾಡಿದ್ರೆ ಮಾತ್ರ ಸಾಧ್ಯ ಇದೆ. ಅದು ಈ ಸರಿ ಮಾರಿ ಜಾತ್ರೆಯಲ್ಲಿ ಕಿರಣ್ ದೊಡ್ಡಮನಿ ಅವರು ಒಂದು ರಿಸ್ಕ್ ತಂದು ಇದು ಮಾಡಿದ್ದಾರೆ. ಈ ಹೆಲಿ ಟೂರಿಸಂ ಆಯೋಜನೆಯಿಂದ ಜೀವನದಲ್ಲಿ ಹೆಲಿಕಾಪ್ಟರ್ನಲ್ಲಿ ಹಾರುವ ಕನಸನ್ನೇ ಕಾಣದವರ ಕನಸು ನನಸಾಗಿದೆ. ಸಾಗರ ಸೇರಿ ಮಲೆನಾಡಿನ ಅನೇಕ ಜನರು ಹೆಲಿಕಾಪ್ಟರ್ ರೈಡ್ಗಾಗಿ ಮಾರಿ ಜಾತ್ರೆಗೆ ಬರ್ತಿದ್ದಾರೆ. ಬಾನೆತ್ತರಕ್ಕೆ ಹಾರಿ ತಮ್ಮ ಊರಿನ ವಿಹಂಗಮ ನೋಟ ನೋಡಿ ಸಂತೋಷ ಪಡ್ತಿದ್ದಾರೆ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬಾನಿನಲ್ಲಿ ಹಾರಾಡಬೇಕು, ಆಕಾಶದ ಮೇಲಿಂದ ತಮ್ಮೂರು ನೋಡಬೇಕು ಎನ್ನುವಂತ ಕನಸು ಎಲ್ರಿಗೂ ಇರುತ್ತೆ. ಈ ಕನಸು ಸಾಗರ ಜನರ ಪಾಲಿಗೆ ನನಸಾಗ್ತಾ ಇದೆ. ಪ್ರಸಿದ್ಧ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಪ್ರಯುಕ್ತ ಹೆಲಿ ಟೂರಿಸಂ ಆಯೋಜನೆಯನ್ನ ಮಾಡಿದ್ದು ಎಲ್ಲರನ್ನ ಕೂಡ ಇದು ಸೆಳೀತಾ ಇದೆ. ರಾಜ್ಯದ ಎರಡನೇ ಅತಿದೊಡ್ಡ ಮಾರಿ ಜಾತ್ರೆ ಎಂದೇ ಖ್ಯಾತಿಯಾಗಿರುವ ಶಿವಮೊಗ್ಗ ಜಿಲ್ಲೆಯ ಸಾಗರದ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಈ ಬಾರಿ ಅದ್ದೂರಿಯಾಗಿ ನಡೆಯುತ್ತಿದೆ. ಜೊತೆಗೆ ಹಲವು ವಿಶೇಷತೆಗಳಿಂದ ಕೂಡಿದೆ. ಅದರಲ್ಲಿ ಈ ಬಾರಿಯ ಪ್ರಮುಖ ಆಕರ್ಷಣೆ ಅಂದ್ರೆ ಈ ಹೆಲಿ ಟೂರಿಸಂ. ಸಾಗರದಲ್ಲಿ ಮಾರಿಕಾಂಬಾ ಜಾತ್ರಾ ಮಹೋತ್ಸವ, ಲಕ್ಷಾಂತರ ಭಕ್ತರನ್ನು ಸೆಳೆದ ಹೆಲಿ ಟೂರಿಸಂ. ಜಾತ್ರೆಯಲ್ಲಿ ತೊಟ್ಟಿಲು, ಬ್ರೇಕ್ ಡ್ಯಾನ್ಸ್, ಸರ್ಕಸ್ಗಳು, ಬೈಕ್ ಸ್ಟಂಟ್ಗಳು ಸಹಜ. ಆದರೆ ಈ ಬಾರಿಯ ಸಾಗರ ಮಾರಿಕಾಂಬಾ ಜಾತ್ರೆಯಲ್ಲಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಹೆಲಿ ಟೂರಿಸಂ ಆಯೋಜನೆ ಮಾಡಲಾಗಿದೆ. ಇದು ಹೆಚ್ಚು ಹೆಚ್ಚು ಜನರನ್ನ ಸೆಳೆಯುತ್ತಿದೆ. ಜನರು ಹೆಲಿಕಾಪ್ಟರ್ನಲ್ಲಿ ಒಂದು ರೈಡ್ ಹೋಗಬೇಕು ಎಂಬ ಕಾರಣಕ್ಕೆ ಜಾತ್ರೆಗೆ ಬರ್ತಿದ್ದಾರೆ. ಸಾಗರದ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಕಿರಣ್ ದೊಡ್ಡಮನೆ ಎನ್ನುವ ಯುವಕನ ನೇತೃತ್ವದಲ್ಲಿ ಈ ಹೆಲಿಕಾಪ್ಟರ್ ಟೂರಿಸಂ ರೈಡ್ ಆಯೋಜಿಸಲಾಗಿದೆ. ಹೆಲಿಕಾಪ್ಟರ್ ಮೇಲೆ ಹತ್ತಿರಲಿಲ್ಲ, ವಿಮಾನಗಳಲ್ಲಿ ಬೇಕಾದ ಸತಿ ಹತ್ತಿದ್ವಿ. ಹೆಲಿಕಾಪ್ಟರ್ ಮೇಲೆ ಹತ್ತೋದು ನಮ್ದೊಂದು ಅದೃಷ್ಟ ಅನ್ಸುತ್ತೆ. ಆದ್ರೆ ಬಹಳ ಚೆನ್ನಾಗಿತ್ತು ಹೆಲಿಕಾಪ್ಟರ್ ಮೇಲೆ ಬಂದಲ್ಲ, ಒಂಥರ ಖುಷಿ ಆಯ್ತು. ಇಡೀ ಊರು ನೋಡ್ಲಿಕ್ಕೆ ಚೆನ್ನಾಗಿತ್ತು, ಒಳ್ಳೆ ಅನುಭವ. ಇನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೆಲಿಕಾಪ್ಟರ್ನಲ್ಲಿ ಮೊದಲ ರೈಡ್ ನಡೆಸುವ ಮೂಲಕ ಹೆಲಿ ಟೂರಿಸಂಗೆ ಚಾಲನೆ ನೀಡಿದರು. ಬಳಿಕ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಹೆಲಿಕಾಪ್ಟರ್ನಲ್ಲಿ ರೈಡ್ ಮಾಡುತ್ತಿದ್ದಾರೆ. ಸಾಗರ ಸಿಟಿ, ಸಿಗಂದೂರು ಬ್ರಿಡ್ಜ್, ಸಿಗಂದೂರು ದೇವಸ್ಥಾನ ಹಾಗೂ ಜೋಗ ಹೀಗೆ 4-5 ಪ್ಲೇಸ್ಗಳ ರೈಡಿಂಗ್ ಇದೆ. ಇದಕ್ಕೆ ಹಣ ಪಾವತಿಸಬೇಕು. ಆದರೂ ಕೂಡ ಜನರು ಜೀವನದಲ್ಲಿ ಒಮ್ಮೆಯಾದರೂ ಹೆಲಿಕಾಪ್ಟರ್ ರೈಡ್ ಮಾಡಬೇಕು ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಹಾರಾಟ ನಡೆಸುತ್ತಿದ್ದಾರೆ. ಫಸ್ಟ್ ಟೈಮ್ ಹೆಲಿಕಾಪ್ಟರ್ ಅಲ್ಲಿ ಇವತ್ತು ಸಾಹೇಬ್ರ ಜೊತೆಗೆ ಹೋಗೋ ಅವಕಾಶ ಸಿಕ್ತು. ಸಾಹೇಬ್ರ ಉದ್ಘಾಟನೆ ಟ್ರಿಪ್ ಅಲ್ಲೇ ನಾನು ಅವ್ರ ಜೊತೆಗೆ ಹೋಗಿದ್ದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾವು ಫ್ಲೈಟ್ ಅಲ್ಲಿ ಯಾವಾಗ ಬೇಕಾದ್ರೂ ಹೋಗ್ಬೋದು, ಆದ್ರೆ ಹೆಲಿಕಾಪ್ಟರ್ ಅಲ್ಲಿ ಹೋಗೋದು ಕಷ್ಟ. ಅಂದ್ರೆ ಈ ತರದ್ದು ಅರೇಂಜ್ ಮಾಡಿದ್ರೆ ಮಾತ್ರ ಸಾಧ್ಯ ಇದೆ. ಅದು ಈ ಸರಿ ಮಾರಿ ಜಾತ್ರೆಯಲ್ಲಿ ಕಿರಣ್ ದೊಡ್ಡಮನಿ ಅವರು ಒಂದು ರಿಸ್ಕ್ ತಂದು ಇದು ಮಾಡಿದ್ದಾರೆ. ಈ ಹೆಲಿ ಟೂರಿಸಂ ಆಯೋಜನೆಯಿಂದ ಜೀವನದಲ್ಲಿ ಹೆಲಿಕಾಪ್ಟರ್ನಲ್ಲಿ ಹಾರುವ ಕನಸನ್ನೇ ಕಾಣದವರ ಕನಸು ನನಸಾಗಿದೆ. ಸಾಗರ ಸೇರಿ ಮಲೆನಾಡಿನ ಅನೇಕ ಜನರು ಹೆಲಿಕಾಪ್ಟರ್ ರೈಡ್ಗಾಗಿ ಮಾರಿ ಜಾತ್ರೆಗೆ ಬರ್ತಿದ್ದಾರೆ. ಬಾನೆತ್ತರಕ್ಕೆ ಹಾರಿ ತಮ್ಮ ಊರಿನ ವಿಹಂಗಮ ನೋಟ ನೋಡಿ ಸಂತೋಷ ಪಡ್ತಿದ್ದಾರೆ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.